ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ. ಏನಾಗಿದೆ ಅಂದ್ರೆ ಜಾತಿ ಗಣತಿಗೆ ಹೋಗಿದ್ದಂತ ಶಿಕ್ಷಕಿ ಮೇಲೆ ನಾಯಿಯೊಂದು ದಾಳಿ ಮಾಡಿದೆ. ಕೂತನಹಳ್ಳಿ ಶಾಲೆಯ ಶಿಕ್ಷಕಿ ಇವರು ರಂಜನಿ ಅಂತ, ಇವ್ರ ಮೇಲೆ ನಾಯಿ ಅಟ್ಯಾಕ್ ಮಾಡಿದೆ. ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಕ್ಷಕಿ ರಂಜನಿಗೆ ಜರ್ಮನ್ ಶೆಫರ್ಡ್ ಸಾಕು ನಾಯಿ ಕಚ್ಚಿದೆ. ಪಿಡಿಒ ನಾರಾಯಣಸ್ವಾಮಿ ಮನೆಗೆ ಹೋಗಿದ್ದಾಗ ಈ ಘಟನೆ ನಡೆದಿದೆ. ನಾಯಿ ಕಡಿತಕ್ಕೊಳಗಾದ ಶಿಕ್ಷಕಿಯನ್ನ ಇದೀಗ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ, ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಇವರನ್ನ ಮಾತನಾಡಿಸಿದ್ದಾರೆ. ಶಿಕ್ಷಕಿಯನ್ನ ಏನ್ ಹೇಳಿದ್ರು ಅವರು, ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನೋ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಗೆ ಸೂಚಿಸಿದೆ ಮತ್ತು ಈಗ ಶಿಕ್ಷಕರು ಮತ್ತು ಗಣಿತದಾರರು ಈಗ ಮನೆ ಮನೆಗೆ ಹೋಗಿ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸರ್ವೆ ಕಾರ್ಯಕ್ಕೆ ಹೋದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರದ ಒಂದು ತಿಮ್ಮಕ್ಕ ಲೇಔಟ್ನಲ್ಲಿ ಈ ಗಣಿತದಾರರಾದಂಥ ಒಂದು ರಜನಿ ಅನ್ನತಕ್ಕಂಥವ್ರಿಗೆ ನಾಯಿ ಕಚ್ಚಿ ಗಾಯಗೊಳಿಸಿದೆ. ಈಗ ಅವರು ಅಸ್ವಸ್ಥರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ತಾನೇ ಒಂದು ವ್ಯಾಕ್ಸಿನ್ ತೆಗೆದುಕೊಂಡು ಬಂದರು. ಮೇಡಮ್, ಬೀದಿ ನಾಯಿನ ಅಥವಾ ಸಾಕಿದ ನಾಯಿ ಏನಾಗಿದೆ ಅಲ್ಲಿ ಘಟನೆ? ಸರ್, ಆ್ಯಕ್ಚುಲಿ ಅದು ಸಾಕಿದ ನಾಯಿ. ನಾನು ಒಂದು ಮನೆ ಕಂಪ್ಲೀಟ್ ಮಾಡಿಕೊಂಡೆ ಸೆನ್ಸಸ್, ಮತ್ತು ಪಕ್ಕದ ಮನೆಗೆ ಹೋದಾಗ ಅಲ್ಲಿ ನಾಯಿ ಇತ್ತು. ನಾನು ಹೇಳಿದೆ ಮೊದಲೇ ಅವರಿಗೆ, ನಾನು ನಿನ್ನೆ ಆ್ಯಕ್ಚುಲಿ ಅವರಿಗೆ ಹೇಳಿ ಬಂದಿದ್ದೆ, ಇಂಥ ಮಾಹಿತಿ ತೆಗೆದಿಟ್ಕೊಳ್ಳಿ ಬರ್ತೀನಿ ಅಂತ. ನಿನ್ನೆ ಅವ್ರ ಹತ್ರ ಇರಲಿಲ್ಲ, ತೆಗೆದಿಟ್ಟಿದ್ರಿ ಇವತ್ತೇನು. ಮತ್ತು ಹೋದೆ, ನಾಯಿನ ಸ್ವಲ್ಪ ಆ ಕಡೆ ಹಾಕ್ಕೊಂಡ್ರೆ ಬರ್ತೀನಿ ಅಂದೆ. ಅದನ್ನು ಮೆಟ್ಲ ಮೇಲೆ ಹಾಕಿ ಗೇಟ್ ಹಾಕಿದ್ರು, ಲಾಕ್ ಮಾಡಿಕೊಂಡ್ರು. ಮತ್ತು ನಾನು ಹೊರಗಡೆನೇ ಕೂತ್ಕೊಂಡು ಚೇರಲ್ಲಿ ಸೆನ್ಸಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಎಲ್ಲ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಅವರು ಅದು ತುಂಬ ಡಿಸ್ಟರ್ಬ್ ಮಾಡ್ತಿದ್ದೆ ಮೇಡಮ್, ಅದನ್ನು ಬಿಟ್ಬಿಡ್ತೀನಿ ಅಂದರು. ಇಲ್ಲ ಸರ್, ಅದು ಕಚ್ಚುತ್ತೆ, ಬೇಡ ಅಂದೆ. ಭಯ ಬೀಳಬೇಡಿ, ಸಾಕಿರೋ ನಾಯಿ ನಮ್ಮನ್ನ ಯಾರನ್ನೂ ಏನೂ ಮಾಡಲ್ಲ ಮೇಡಮ್, ನಮ್ಮ ನಾಯಿ ಇವತ್ತಿಗೂ ಯಾರಿಗೂ ಏನೂ ಮಾಡಿಲ್ಲ ಅಂತ ಹೇಳಿದ್ರು. ಆನಂತರ ಅದನ್ನು ಬಿಟ್ಟರು, ಅದು ಬಂದು ರೌಂಡ್ ಹೊಡಿತಾ ಇತ್ತು. ಸೆನ್ಸಸ್ ಎಲ್ಲ ಕಂಪ್ಲೀಟ್ ಆಯಿತು. ಅವ್ರ ಹತ್ರ ಫೈನಲ್ ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡು ಸಬ್ಮಿಟು ಮಾಡಿದೆ, ಫೈನಲ್ ಸಬ್ಮಿಟ್ ಹಾಗೆ ಮುಗೀತಲ್ಲ. ಸರಿ, ಓಕೆ ಸರ್ ಬರ್ತೀನಿ, ಥ್ಯಾಂಕ್ ಯು ಅಂತೇಳಿ ಎದ್ದು ಕೂಡಲೇ ಹಿಂದೆಯಿಂದ ಬಂದುಬಿಡ್ತು. ಬಂದಾಗಲೇ ನಾನು ಬೇಗ ಕಾಲು ಎತ್ತಿಬಿಟ್ಟೆ ಸರ್, ಬೇರೆ ಫುಲ್ಲು ಹಾಕ್ಬಿಡ್ತಾ ಇತ್ತು ಅನಿಸುತ್ತೆ. ಅಲ್ಲಿಗೂ ಸ್ವಲ್ಪ ಕಚ್ಚಿಬಿಡ್ತು. ನಾಯಿ ಕಚ್ಚಿಬಿಟ್ಟು ರಕ್ತ ಬಂತ, ಅದು ಸುಮ್ಮನೆ ಜಸ್ಟ್ ಟಚ್ ಮಾಡಿದೆಯಾ? ಕಚ್ಚಿದೆ ಸರ್, ಒಂದು ಬೈಟ್ ಆಗಿರೋದು ಮಾರ್ಕು ಬಿದ್ದಿದೆ, ಇಲ್ಲಿ ತೈಯಲ್ಲಾಗಿದೆ, ಬಿದ್ದಿದೆ. ಮತ್ತು ಇಮಿಡಿಯೇಟಾಗಿ ನಾನು ನಮ್ಮ ಸೂಪರ್ವೈಸರ್ಗೆ ಕಾಲ್ ಮಾಡಿದೆ, ಅಮ್ಮ ನಂಗೆ ಹಿಂಗೆ ನಾಯಿ ಕಚ್ಚಿಬಿಟ್ಟಿದೆ ಇಲ್ಲಿ ಅಂತ. ಇಮಿಡಿಯೇಟಾಗಿ ಬರೋಣ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ, ಯಾಕಂದರೆ ಸೆನ್ಸಸ್ದು ಮಾತ್ರ ಅಷ್ಟು ತಗೊಂಡು ಹೋಗಿದ್ದೆ. ಮತ್ತು ವಾಶ್ ಮಾಡ್ಕೊಳ್ಬೇಕಲ್ಲ ಸರ್, ಎಲ್ಲ ಕ್ಲೀನಾಗಿ ಡೆಟಾಲ್ ಹಾಕಿ ವಾಶ್ ಮಾಡ್ಕೊಂಡು ಮತ್ತೆ ಇಲ್ಲಿ ಆಸ್ಪತ್ರೆಗೆ ಬಂದು ಈಗ ಇಂಜೆಕ್ಷನ್ ಆಯಿತು. ಈಗ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಡಾಕ್ಟರ್ಗಳು ಏನು ಹೇಳಿದ್ರೆ, ರೆಸ್ಟ್ ಮಾಡಬೇಕಂದ್ರೆ ಅಥವಾ ಮತ್ತೆ ಸರ್ವೆಗೆ ಹೋಗ್ಬೋದಾ, ಹೇಗೆ? ನಾನು ಅದನ್ನೇನು ಕೇಳಿಲ್ಲ ಸರ್ ಅವ್ರ ಹತ್ರ. ಒಂದು TT ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು 4 ಇದು ಆಗಬೇಕು, ವ್ಯಾಕ್ಸಿನು 4 ಡೋಸ್ ಆಗಬೇಕಂತ ಹೇಳಿದರೆ. ಇವತ್ತು ಫಸ್ಟ್ ಡೋಸ್ ಕೊಟ್ಟಿದ್ದಾರೆ, ಇನ್ನು 3 ಡೇಸ್ ಬಿಟ್ಟು ಇನ್ನೊಂದು ಡೋಸು. ಮತ್ತು